ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KE ಕಡೆಯಿಂದ ನಡೆಸಿರುವ ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ಏನೈತಿ 19 ಜುಲೈ 2025 ಈ ಒಂದು ಎಕ್ಸಾಮನ್ನು ನಡೆಸಿರ್ತಾರೆ. ಸೊ ಪ್ರೀ ಕೋಚಿಂಗ ಇದು ಗ್ರೂಪ್ ಸಿ ಹಾಗೂ ಇನ್ನುಳಿದ SSC RRB ಸೊ ಈ ಒಂದು ಹುದ್ದೆಗಳಿಗಾಗಿ ಪ್ರೀ ಕೋಚಿಂಗನ್ನು ನೀಡಲು ಅಭ್ಯರ್ಥಿಗಳ ಆಯ್ಕೆ ಸಂಬಂಧಪಟ್ಟ ಹಾಗೆ ಈ ಪರೀಕ್ಷೆ ನಡೆಯುತ್ತದೆ. ಸೊ ಈ ಒಂದು ಕ್ವಶನ್ ಪೇಪರನ್ನು ನಾವೀಗ ಈ ಥರ ಕೀ ಆನ್ಸರನ್ನು ಮಾತ್ರ ಈಗ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಭಾರತದ ವಿದೇಶಗಳೊಂದಿಗೆ ನಡೆಸಿದ ಮಿಲಿಟರಿ ಅಥವಾ ನೌಕಾ ಕವಾಯತಿಗೆ ಸಂಬಂಧಿಸಿದಂತೆ ಈ ಕೆಳಗೊಂಡಗಳನ್ನು ಪರಿಗಣಿಸಿ ಎಂದರು. ಸೊ ಇಲ್ಲಿ ಭಾರತ ಮತ್ತು ಇತರೆ ದೇಶಗಳೊಂದಿಗೆ ಮಿಲಿಟರಿ ಎಕ್ಸಸೈಸ್ಗಳನ್ನ ಇಲ್ಲಿ ಯಾವುದು ಆಗಂತ ಅಂತ ಅಂದ್ರೆ, ಸೊ ಇಲ್ಲಿ ಎಕ್ಸಸೈಸ್ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ದೇಶಗಳೊಂದಿಗೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ಅಂದ್ರೆ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಆಗುತ್ತೆ. ಸೊ ಈ ವರುಣ್ ಅನ್ನೋದು ಇದು ಫ್ರಾನ್ಸ್ನೊಂದಿಗೆ ಮಿಲಿಟರಿ ಸಮರಾಭ್ಯಾಸ ಆಗಿರ್ತದೆ. ನೆಕ್ಸ್ಟ್ ಈ ಸೈಕ್ಲೋನ್ ಅನ್ನೋದು ಈಜಿಪ್ಟ್ನೊಂದಿಗೆ, ಇಂದ್ರ ಅನ್ನೋದು ರಷ್ಯಾದೊಂದಿಗೆ, ಈ ಧರ್ಮ ಗಾರ್ಡಿಯನ್ ಅನ್ನೋದು ಜಪಾನ್ನೊಂದಿಗೆ, ಸೂರ್ಯಕಿರಣ್ ಅನ್ನೋದು ನೇಪಾಳನೊಂದಿಗೆ ನಡೆದಿರುವ ಮಿಲಿಟರಿ ಸಮರಾಭ್ಯಾಸ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿರುವ ಈ ಕೆಳಕಂಡ ಬಂದರುಗಳನ್ನು ಹೊಂದಿಸಿ ಎಂದರು. ಸೊ ಇಲ್ಲಿಯೂ ಕೂಡ ಆಪ್ಷನ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಈ ಗ್ವಾದರ್ ಅನ್ನೋದು ಪಾಕಿಸ್ತಾನ. ನೆಕ್ಸ್ಟ್ ಈ ಡೆರ್ಹಾ ಲೇಹ ಅನ್ನೋದು ಇದು ಡಿಜಿಬೋಟಿ ಅನ್ನೋದು ಆಗುತ್ತೆ. ಈ ಹಂಬತ್ತೋಟ ಅನ್ನೋದು ಇದು ಶ್ರೀಲಂಕಾ ಆಗುತ್ತೆ. ನೆಕ್ಸ್ಟ್ ಈ ಲಾಮು ಅನ್ನೋದು ಕಿನ್ಯಾದಾಗಿದೆ. ಸೊ ನೆಕ್ಸ್ಟ್ ಈ ಪೈರಾ ಅನ್ನೋದು ಬಾಂಗ್ಲಾದೇಶ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಜುಲೈ 2025 ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ ಲ್ಯಾಬೊರೇಟರಿ 2 ಸುಧಾರಿತ ಸಂವಹನ ವ್ಯವಸ್ಥೆಗಳ ಮೈದಾನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು. ಸೊ ಇದು ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ ಲ್ಯಾಬೊರೇಟರಿ ಅನ್ನೋದು ಇದು ಆಪ್ಷನ್ 4 ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ಜೋಶಿಮಠ್ ಉತ್ತರಾಖಂಡದಲ್ಲಿ ಇದು ನಡೆಸ್ತಾರೆ ಈ ಪರೀಕ್ಷೆಯನ್ನು. ನೆಕ್ಸ್ಟ್ ಕ್ವಶನ್, ಜೂನ್ 18, 2025 ನಿಧನರಾದ ಪ್ರಸಿದ್ಧ ಪರಿಸರ ಶಾಸ್ತ್ರಜ್ಞ, ಲೇಖಕ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಶ್ರೀ ಮಾರುತಿ ಚಿದಂಪಲ್ಲಿ ಅವರವರು ಏನೆಂದು ಜನಪ್ರಿಯರಾಗಿದ್ದಾರೆ ಅಂದ್ರೆ ಇಲ್ಲಿ ಅರಣ್ಯ ಋಷಿ ಎಂದ ಇವರ ಜನಪ್ರಿಯರಾಗಿರ್ತಾರೆ. ನೆಕ್ಸ್ಟ್, ಪುಣೆಯಲ್ಲಿರುವ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್ನ ಸಂಸ್ಥಾಪಕ ನಿರ್ದೇಶಕರು ಯಾರು ಅಂದರು. ಸೊ ಇಲ್ಲಿ ಆಪ್ಷನ್ 3 ಡಾಕ್ಟರ್ ಜಯಂತ್ ವಿಷ್ಣು ನಾಳಿಕರ್ ಅನ್ನೋರು ಇತರ ಸಂಸ್ಥಾಪಕರು ಆಗಿರ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪುಸ್ತಕ ಅಥವಾ ಪುಸ್ತಕಗಳು ಬಾನು ಮುಸ್ಕಾತ್ ಅವರಿಂದ ಬರೆಯಲ್ಪಟ್ಟಿವೆ ಅಂದರು. ಸೊ ಇವರಿಗೆ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಂದದ. ಸೊ ಅದು ಎದೆ ಹಣತೆ ಅನ್ನೋ ಒಂದು ಕೃತಿಗೆ ಬಂದದ. ಸೊ ಹಾಗೆ ಈ ಬೆಂಕಿ ಮಳೆ ಇದನ್ನು ಇವೆರಡೂ ಕೂಡ ಇವರ ಬರೆದಿರ್ತಾರೆ. ನೆಕ್ಸ್ಟ್ ಇಲ್ಲಿ ಹೆಜ್ಜೆ ಮೂಡಿದ ಹಾದಿ ಏನೈತಿ ಇದನ್ನ ಪೂರ್ಣಚಂದ್ರ ತೇಜಸ್ವಿ ಅವರ ಬರೆದಿರ್ತಾರೆ. ನೆಕ್ಸ್ಟ್ ಈ ನೆತ್ತರ ಸೂತಕ ಅನ್ನೋದು ಸೊ ಇದನ್ನು ತೆರಿಕೆರೆ ಅನ್ನೋರು ಬರೆದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿ ಮತ್ತು ಸಿ ಮಾತ್ರ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು 345 ರೂಪ್ಸ್ಗಳನ್ನು ಪಟ್ಟಿಯಿಂದ ಹೊರಹಾಕುವ ಉಪಕ್ರಮವನ್ನು ಪ್ರಾರಂಭಿಸಿದೆ. ರೂಪ್ಸನ್ನು ವಿಸ್ತರಿಸಿ ಅಂದರು. ಸೊ ಈ ರೂಪ್ಸ್ನ ಫುಲ್ ಫಾರ್ಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಜಿಸ್ಟರ್ ಅನ್ಅಥರೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ EXIM-4 ಮಿಷನ್ನ ತಂಡವು ಈ ಕೆಳಗಿನ ಯಾವ ರಾಷ್ಟ್ರಗಳ ಗಗನಯಾನವನ್ನು ಒಳಗೊಂಡಿತ್ತು ಅಂದರು. ಸೊ ಅದರಲ್ಲಿ USA ಇದ್ದರು. ನೆಕ್ಸ್ಟ್ ಭಾರತದ ಶುಭಾಂಶ್ ಶುಕ್ಲಾ ಇದ್ದರು. ನೆಕ್ಸ್ಟ್ ಪೋಲೆಂಡ್ದವಿದ್ದ, ಹಾಗೆ ಹಂಗೇರಿದವರು ಇದ್ದರು. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ದಲ್ಲಿ ABDE ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರೀಯ ಕ್ರೀಡಾ ನೀತಿ
NSP 2025ಕ್ಕೆ ಅನುಮೋದನೆ ನೀಡಿದೆ. ಇದು ಈ ಕೆಳಗಿನ ಯಾವ ಕ್ರೀಡಾ ನೀತಿಯ ಬದಲಿಗೆ ಜಾರಿಗೊಳಿಸಲ್ಪಡುತ್ತದೆ ಎಂದರು. ಸೊ ಇದು ರಾಷ್ಟ್ರೀಯ ಕ್ರೀಡಾ ನೀತಿ 2001 ಇದರ ಬದಲಿಗೆ ಏನೈತಿ ಇದೆ 2025 ಅನುಮೋದನೆ ಮಾಡಿರ್ತಾರೆ. ನೆಕ್ಸ್ಟ್, ಸೊ ಇತ್ತೀಚೆಗೆ ಭಾರತ್ ಜನ್ ಸುದ್ದಿಯಲ್ಲಿದೆ. ಈ ಭಾರತ್ ಜನ್ ಎಂದರೆ ಇದೊಂದು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಲಾದ ಕೃತಕ ಬುದ್ಧಿಮತ್ತೆ ಆಧಾರಿತ ಮಲ್ಟಿ ಮಾಡ್ಯೂಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಆಗಿರ್ತದೆ. ಸೊ ಇದೊಂದು LLM ಅನ್ನೋದು ಆಗಿರ್ತದೆ. ನೆಕ್ಸ್ಟು, ಸೊ ಇಲ್ಲಿ ಹುಲಿ ಸಂರಕ್ಷಿತಾನ ಹಾಗೂ ರಾಜ್ಯಗಳಿದಾವೆ. ಸೊ ಈ ಮಾಧವ್ ಅನ್ನೋದು ಇದು ಮಧ್ಯಪ್ರದೇಶ ಆಗಿರ್ತದೆ. ಸೊ ರೀಸೆಂಟಾಗಿ ಹುಲಿ ಸಂರಕ್ಷಿತಾನ 58ನೇದಿದೆ ಆಗಿರ್ತದೆ. ಸೊ ಮಧ್ಯಪ್ರದೇಶ ಟೋಟಲಾಗಿ 9ನೇದ. ನೆಕ್ಸ್ಟ್, ಈ ರಾಣಿಪುರ ಅನ್ನೋದು ಇದು ಉತ್ತರ ಪ್ರದೇಶಕ್ಕೆ ಬಂದಿರ್ತದೆ. ಉತ್ತರ ಪ್ರದೇಶದಲ್ಲಿರುವ ಹುಲಿ ಮೀಸಲ್ತಾನ ಆಗಿರ್ತದೆ. ನೆಕ್ಸ್ಟ್, ಈ ಗುರು ಘಾಸಿದಾಸ್ ತಮೋರ್ ಪಿಂಗಾಲ್ ಅನ್ನೋದು ಇದು ಛತ್ತೀಸ್ಗಢ. ನೆಕ್ಸ್ಟ್, ಈ ಧೋಲ್ಪುರ್ ಕರೌಲಿ ಅನ್ನೋದು ಇದು ರಾಜಸ್ಥಾನ. ಸೊ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಅಂಚೆ ಇಲಾಖೆಯು ಧ್ರುವ ಎಂಬ ನೀತಿ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಇದರ ಅಂಶಗಳು ಅಂದರು. ಸೊ ಇದರಲ್ಲಿ 3 ಹೇಳಿಕೆಗಳು ಸರಿ ಆಗ್ತವೆ. ಸೊ ಇದು DGPನ ವಿಶಿಷ್ಟ ವರ್ಚುವಲ್ ವಿಳಾಸ ಹಾಗೂ ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳು ಅನ್ನೋದು ಆಗ್ಯದ. ಸೊ ಇದು ಸ್ವಲ್ಪ ಡೌಟ್ ಅದ, ನೀವು ನೋಡ್ಕೋಬೋದು. ನೆಕ್ಸ್ಟ್, ಕರ್ನಾಟಕ ಶುದ್ಧ ಗಾಳಿ ಕ್ರಿಯಾ ಯೋಜನೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ ಇದರಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಹೇಳಿಕೆಗಳು ಏನೈತಿ ಸರಿಯಾಗಿದ್ದಾವೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪಾವತಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಸೊ ಇಲ್ಲಿ ಕೂಡ 5 ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಸೊ ಈ 5 ಹೇಳಿಕೆಗಳಲ್ಲಿ ಎ ಹೇಳಿಕೆ, ಸಿ ಹೇಳಿಕೆ, ಡಿ ಹೇಳಿಕೆ ಹಾಗೂ ಈ ಹೇಳಿಕೆಗಳು ಮಾತ್ರ ಸರಿಯಾಗಿರ್ತವೆ. ಹಾಗಾಗಿ ಕೇವಲ 4 ಹೇಳಿಕೆಗಳು ಇಲ್ಲಿ ಸರಿಯಾಗಿರ್ತವೆ. ನೆಕ್ಸ್ಟ್, ಇಲ್ಲಿ 4 ಹೇಳಿಕೆಗಳು ಕರೆಕ್ಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ 15ನೇದು, ಭಾರತೀಯ ನೌಕಾಪಡೆಯು ಇತ್ತೀಚೆಗೆ INS ಕೌಂಡನ್ಯವನ್ನು ಸೇರ್ಪಡೆಗೊಳಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ ಇಲ್ಲಿಯೂ ಕೂಡ 4 ಹೇಳಿಕೆಗಳಿದಾವೆ. ಸೊ ಈ 4 ಹೇಳಿಕೆಗಳಲ್ಲಿ ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ಸೊ ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್, ಇತ್ತೀಚೆಗೆ ಕಾರ್ಡಿಕಾಮ್ ಸುದ್ದಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ 16ನೇದಲ್ಲಿ ಆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸೋಲಾರ್ ಅಲಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ ಇಲ್ಲಿ ಓನ್ಲಿ ಬಿ ಮಾತ್ರ ಏನಾಗಿರ್ತದೆ ಇಲ್ಲಿ ಸರಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿವೆ ಎಂದರು. ಸೊ ಇವು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಏನದ ಸೊ ಮಾರಿಷ್ಗೆ ಬದಲಾಗಿರುವುದರಿಂದ ಮಾರಿಷ್ನ ಈ ದ್ವೀಪಗಳ ಮೇಲೆ ಸಾರ್ವಭೌಮತೆಯನ್ನು ಪಡೆದಿದೆ. ಅಂದ್ರೆ ಈ ಮೊದಲ UK ಕಡೆ ಇತ್ತು ಈ ಥರ. ಈಗ ಮಾರಿಷ್ಗೆ ಏನೈತಿ ಇದರ ಒಂದು ಸ್ವಾತಂತ್ರ್ಯವನ್ನು ಚಾಗೋಸ್ ದ್ವೀಪಗಳನ್ನು ಮಾರಿಷ್ಗೆ ಬದಲಾಯಿಸಿರೋದ್ರಿಂದ ಇದು ಸುದ್ದಿಯಲ್ಲಿ ಅದ. ನೆಕ್ಸ್ಟ್, ಜಿನೋವಾದಲ್ಲಿ ಇತ್ತೀಚೆಗೆ ನಡೆದ 78ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಈ ಕೆಳಕಂಡ ಎಷ್ಟು ಪೂರ್ವ ಆಫ್ರಿಕಾದ ದೇಶಗಳು ಕಾಲಾಜಾರ್ ರೋಗ ನಿರ್ಮೂಲನೆಗಾಗಿ ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕಿವೆ ಎಂದರು. ಸೊ ಇಲ್ಲಿ ಮೇಲಿನ ಎಲ್ಲವೂ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುದ್ದಿಯಲ್ಲಿತ್ತು. ಸೊ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ ಇದು ಸ್ವಲ್ಪ ಡೌಟ್ ಅದ, ನೋಡಬೇಕು ಎಷ್ಟು ಹೇಳಿಕೆಗಳು ಇಲ್ಲಿ ಸರಿ ಆಗ್ತಾವಂತ. ಸೊ ಇಲ್ಲಿ B1 ಸರಿಯಾಗದ. ಸೊ ಉಳಿದಿದ್ದು ಡೌಟ್ ಅದ. ಸೊ ಈಗ ನಾ ಕೇವಲ 1 ಮಾತ್ರ ಅಂತ ಆನ್ಸರ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು ಅದನ್ನ ಹಿಂದಾಡೆ. ನೆಕ್ಸ್ಟ್, ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕುರಿತಾದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸೊ ಇಲ್ಲಿ 4 ಹೇಳಿಕೆಗಳಿದಾವೆ. ಸೊ ಈ 4 ಹೇಳಿಕೆಗಳಲ್ಲಿ ಎ, ಸಿ ಹಾಗೂ ಡಿ, ಸೊ ಈ 3 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿರ್ತವೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, 2025ರಲ್ಲಿ ಕರ್ನಾಟಕದ ಈ ಕೆಳಕಂಡ ಯಾವೆಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಮೃತ್ ನಿಲ್ದಾಣಗಳನ್ನಾಗಿ ಮರು ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಸೊ ಇದರಲ್ಲಿ ಮುನಿರಾಬಾದ್ ಇತ್ತು, ಬಾಗಲಕೋಟೆ ಇತ್ತು, ಗದಗ ಇತ್ತು,
ನೆಕ್ಸ್ಟ್ ಇಲ್ಲಿ ಧಾರವಾಡ ಇತ್ತು. ಸೊ ಇದು ಟೋಕರ್ ಅನ್ನೋದೇನೈತಿ ಇದರ ಬದಲಿಗೆ ಗೋಕಾಕನ್ನು ಕೊಟ್ಟಿದ್ರು. ಸೊ ಗೋಕಾಕನ್ನು ನಿರ್ಮಾಣ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 5 ಅಥವಾ 4. ಸೊ ಇದನ್ನು ಇಲ್ಲಿ ಕನ್ಸಿಡರ್ ಮಾಡ್ರಿ ಅಂದ್ರೆ 5 ಆಗುತ್ತೆ, ಕನ್ಸಿಡರ್ ಮಾಡ್ಲಿಕ್ಕೆ 4 ಆಗುತ್ತೆ. ನೆಕ್ಸ್ಟ್ ಕೇರ್ ಎಡ್ಜ್ ಸ್ಟೇಟ್ ಶ್ರೇಯಾಂಕಗಳು 2025ಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂದಿದ್ದರು. ಸೊ ಇಲ್ಲಿ 4 ಹೇಳಿಕೆಗಳದವು. ಸೊ ಇದು ಸ್ವಲ್ಪ ಡೌಟ್ನಲ್ಲಿ ಅದ. ಸೊ ಇದರ ಆನ್ಸರನ್ನು ಸ್ಕಿಪ್ ಮಾಡಲಾಗ್ತದೆ. ಸೊ ಇದನ್ನ ಕೆಯಿಂದ ಬಂದ ನಂತರ ನೀವು ನೋಡ್ಕೋಬೋದು ಅಥವಾ ನಿಮಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಬಹುದು. ನೆಕ್ಸ್ಟ್ ಬಿ ಸ್ಮೈಲ್ ಎಂದರೇನು ಅಂದರು. ಸೊ ಇಲ್ಲಿ ಬಿ ಸ್ಮೈಲ್ ಅನ್ನೋದು ಇದು ಬೆಂಗಳೂರು ಬೃಹತ್ ಟಿಕೆಟ್ ಮೂಲಸೌಕರ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉದ್ದೇಶಕ್ಕೆ ಮೀಸಲಾದ ಸ್ಪೆಷಲ್ ಪರ್ಸಲ್ ವೆಹಿಕಲ್ ಆಗಿದೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗೀಗಾ ವರ್ಕರ್ಸ್ ಬಿಲ್ 2024ಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳು ಯಾವ ಹೇಳಿಕೆ ತಪ್ಪಾಗಿದೆ ಅಂದರು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡಿರಿ. ಸೊ ಈ 3 ವರ್ಷ ಜೈಲು ಅನ್ನೋದು ಇದು ತಪ್ಪಾಗ್ತದೆ. ಸೊ ಇಲ್ಲಿಗೆ ಏನೈತಿ ಇವ GK ಕ್ವಶನ್ ಕಂಪ್ಲೀಟ್ ಆದವು. ನೆಕ್ಸ್ಟ್ ಇವ ಮೆಂಟಲ್ ಎಬಿಲಿಟಿ ಕ್ವಶನ್ನ ಮುಂದಿನ ಒಂದು ಪಾರ್ಟ್ನಲ್ಲಿ ಡೀಟೇಲ್ ಆಗಿ ಸೊಲ್ಯೂಷನ್ನ ಬಿಡಿಸ್ತಾ ನಾವು ಹೋಗೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಗಿಸೋಣ. ಧನ್ಯವಾದ.